ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಇವಾಗ ತಲೆ ಬಾಚ್ಕೊತಾ ಇದ್ದೀನಿ ನೋಡ್ರಿ. ಇವತ್ತಿನ ಲಾಗು ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಟಚ್ ಮಾಡಿದರೆ ನಾನು ಮಾಡೋ ಅಂಥ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತವೆ. ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನೆ ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ಎಷ್ಟು ದುಡ್ಡು ಬರುತ್ತೆ ಅಂತ ವಿಡಿಯೋ ಮಾಡಿದ್ದೆ. ಅದರಿಂದ ಎಲ್ಲನೂ ನಾನು ತಿಳಿಸಿ ಹೇಳಿದ್ದೆ. ಅದನ್ನು ಎಲ್ಲರೂ ತಿಳ್ಕೊಂಬಿಟ್ಟು ನಿನ್ನೆ ವಿಡಿಯೋಕ್ಕೆ ತುಂಬ ಚೆನ್ನಾಗಿ ಲೈಕ್ಸ್ ಮಾಡಿದ್ದೀರಾ. ಪ್ಲೀಸ್ ಈ ವಿಡಿಯೋಕ್ಕೂ ಕೂಡ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ನೋಡಿರಿ, ಇವಾಗ ನಾನು ತಲೆ ಬಾಚ್ಕೊತಾ ಇದ್ದೀನಿ. ತಲೆ ನೋಡಿರಿ, ಕೂಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ನನ್ನ ಕೂಲ್ದ ನನಗೆ ಇಷ್ಟ ಆಗ್ತಾ ಇದ್ದಾವೆ. ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾ ಇರ್ತೀರ ನಿಮ್ಮ ಕೂಲ್ದ ಚೆನ್ನಾಗಿದ್ದಾವೆ ಅಂತಂದು. ನನಗೆ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿರಿ. ತುಂಬ ಶೈನಿಂಗು ಆಗಿದ್ದಾವೆ. ಮತ್ತು ಬ್ಲ್ಯಾಕ್ ಕಲರ್ ಹಚ್ಕೊಂಡಿದ್ದೀನಿ ನಾನು, ಗೋದ್ರೇಜು. ಅದಕ್ಕೆ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದ್ದಾವೆ. ಸ್ವಲ್ಪ ಗ್ರೇ ಹೇರು ಮತ್ತು ಬ್ರೌನ್ ಹೇರು ಕೂಡ ಇದ್ದಾವೆ ನಂದು. ಹಾಗಾಗಿ ನನಗೆ ಬ್ಲ್ಯಾಕ್ ಹೇರ್ ಅಂದ್ರೆ ತುಂಬ ಇಷ್ಟ. ಹಾಗಾಗಿ ಕಲರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೊನ್ನೆ ಕಲರ್ ಮಾಡ್ಕೊಂಬಿಟ್ಟಿದ್ದೆ. ಹಣೆಗೆಲ್ಲ ಹತ್ಕೊಂಡ್ಬಿಟ್ಟಿತ್ತು. ಮುಖ ಒಂಥರ ಕಾಣಿಸ್ತಾ ಇತ್ತು ಹಳೆ. ಈಗ ಒಂದು 3-4 ದಿವಸದ ವಿಡಿಯೋದಲ್ಲಿ ಇವಾಗ ನೋಡ್ರಿ ಎಲ್ಲ ಹೋಗೈತೆ ಅದು ಕಲರು. ಮುಖ ಕ್ಲಿಯರಾಗೇ ಕಾಣಿಸ್ತೈತಿ. ನಮ್ಮ ನಮಿತಾ ಮತ್ತು ನವ್ಯಾಗ ದೋಸೆನ ಹಾಕಿ ಕೊಟ್ಟಿದ್ದೆ. ನಮ್ಮ ನಮಿತಾ ತಿಂತಾ ಇದ್ಲು. ನಾನು ಇವಾಗ ತಿನ್ನಬೇಕು ನೋಡಿರಿ. ಸ್ನಾನ ಮಾಡಿ ಎಲ್ಲ ರೆಡಿ ಆದಮೇಲೆ ನವ್ಯಾಗ ತಿನ್ನಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ. ಆದ್ರೂ ಅವಾಗ ಜಾಸ್ತಿ ತಿನ್ನಲಿಲ್ಲ, ಹಸುವಾಗಿದ್ದಿಲ್ಲ ಏನೋ. ಹಾಗಾಗಿ ಇವಾಗ ಮತ್ತೆ ನನ್ನ ಜೊತೆ ತಿಂತಾ ಇದ್ದಾಳೆ ನೋಡಿರಿ. ಸೆಟ್ ದೋಸೆ ಮಾಡಿದ್ದೆ ನಾನು. ನಮಿತಾನು ಕೂಡ ಕಾಳು ತಿನ್ಕೊಂತ ಕುಂತಿದ್ಲು. ಹೆಸ್ರು ಕಾಳು ಮತ್ತು ಕಡ್ಲೆಕಾಳು, ಬಾದಾಮಿ ಕಾಳು. ಈಗ ಕಂಟಿನ್ಯೂ ಆಗಿ 3 ದಿವಸದಿಂದ ಕೊಡ್ತಾನೆ ಇದ್ದೀನಿ ಆಕೆಗೆ. ಮೊಳಕೆ ಬಂದವು ನೋಡಿರಿ ಕಾಳು. ಮೊನ್ನೆ ನೆನೆ ಹಾಕಿದ್ನೆಲ್ಲ ಬಾಕ್ಸಲ್ಲಿ ನೀರೆಲ್ಲ ಬಸ್ತು ಇಟ್ಟಿದ್ದೆ. ಸುಮ್ಮನೆ ಅರ್ಬಿ ಒಳಗೆ ಕಟ್ಟಿಟ್ರೆ ಮೊಳಕೆ ಬರ್ತಾವೆ ಅಂತಾರೆ. ಅರ್ಬಿ ಒಳಗೆ ಕಟ್ಟಿಟ್ರು ಮೊಳಕೆ ಬರ್ತಾವೆ. ಈ ರೀತಿ ಬಾಕ್ಸಲ್ಲಿ ಹಾಕಿಟ್ರೂ ಕೂಡ ಕಾಳು ಚೆನ್ನಾಗಿ ಮೊಳಕೆ ಬರ್ತಾವೆ ಫ್ರೆಂಡ್ಸ್. ಮೊಳಕೆ ಕಾಳು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದು. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಇವಾಗ ಕಾಳು ಹೊಟ್ಟೆಗೆ ತಡಿತಾ ಇಲ್ಲ, ತಿನ್ನಕ್ಕೆ ಹೋಗೋದಿಲ್ಲ ನಾನು ಜಾಸ್ತಿ. ನಮ್ಮ ನಮಿತಾಗ ತಿನ್ನಿಸ್ತಾಯಿದ್ದೀನಿ. ನವ್ಯ ಅಂತೂ ತಿನ್ನೋದಿಲ್ಲ, ಉಗುಳು ಬಿಡ್ತಾಳೆಲ್ಲ. ಈಗ ನಾಷ್ಟ ಮಾಡಿಬಿಟ್ಟು ಮುಂದಿನ ಕಾರ್ಯಕ್ರಮನ ನೋಡೋಣ ಫ್ರೆಂಡ್ಸ್. ಇವಾಗ ನೋಡಿರಿ, ನಮ್ಮ ನವ್ಯ ಮಲ್ಕೊಂಡೆದ್ಲು. ಇಷ್ಟೊತ್ತನ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಈಗ ಅಪ್ಲೋಡ್ ಮಾಡಿದೆ. ರಾತ್ರಿ ಮಾಡೋಕ್ಕಾಗಲಿಲ್ಲ. ಇವಾಗ ನಿನ್ನೆ ಫುಲ್ ಸುಸ್ತಾಗಿದ್ನೆ, ಹಾಗಾಗಿ ಬೇಗ ಮಲ್ಕೊಂಬಿಟ್ಟೆ. ನಿದ್ದೆ ಬಂದರೆ ಬೇಗ ಮಲ್ಕೊಂಬರ್ತೀನಿ. ನಿದ್ದೆ ಬರಲಿಲ್ಲ ಅಂದ್ರೆ ವಿಡಿಯೋ ಎಡಿಟಿಂಗು ಅಪ್ಲೋಡು ಮಾಡ್ತೀನಿ. ನಾವೇನು ನೋಡಿರಿ, ಮಕ್ಕೊಂಡು ಎದ್ಲಕ್ಕೆ ನಿದ್ದೆ ಆಯಿತು ಒಂದು ಅರ್ಧ ತಾಸು. ಇನ್ನೂ ನಿದ್ದೆ ಆಯಿತು ಏನು, ಕಣ್ಣು ಸಣ್ಣ ಅದಾವು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನೆ, ಅದು ಆಗೈತಿ. ಈಗ ಹೋಗಿ ಒಣ ಹಾಕಿ ಬರ್ಬೇಕು. ಬಿಸಿಲು ನೋಡಿ ಸಾಕಷ್ಟು ಐತಿ. ಇವಾಗಲೇ ಕಣ್ಣು ಇಟ್ಟಿಟ್ಟಾಗ್ಯಾವ. ಇನ್ನು ಬಿಸಿಲಿಗೆ ಹೋಗಿ ಬಂದೆ ಅಂದ್ರೆ ಅಷ್ಟೇ. ಒಳಗಡೆ ಇದ್ದು ಎಂದರ ಒಂದಿನ ಬಿಸಿಲಾಗ ಹೋದ್ವಿ ಅಂದ್ರೆ ಆಗೋದಿಲ್ಲ. ಮುಂಚೆ ಎಲ್ಲ ಬಿಸಿಲಾಗನ ಕೆಲ್ಸಕ್ಕೆ ಹೋಗ್ತಿದ್ವಿ, ಎಲ್ಲ ಕೆಲಸ ಮಾಡೀವಿ. ಕಲ್ಲು ಹೊರಕ್ಕೆ ಹೋಗ್ತಿದ್ವಿ, ಈರುಳ್ಳಿ ಉಳ್ಳಾಗಡ್ಡಿ ಹೊರಕ್ಕೆ ಹೋಗ್ತಿದ್ವಿ, ಎಲ್ಲ ಕೆಲಸ ಮಾಡೀವಿ ಬಿಸಿಲಾಗ. ಬಟ್ ಈಗ ಒಂದು 10-12 ವರ್ಷ ಆಯಿತು ಫ್ರೆಂಡ್ಸ್. 12 ವರ್ಷದ ಮೇಲೆ ಆಯಿತು ಆಲ್ರೆಡಿ. ಈಗ ನೆರಳಾಗ ಕುತ್ಕೊಂಡು ತಿಂದು ಎಲ್ಲ ಮೈ ಉಂಡ್ಬಿಟ್ಟೈತೆ ನಮ್ದು. ಹೊರಗಡೆ ಬಿಸಿಲಿಗೆ ಹೋಗಕ್ಕಂದ್ರೂ ಆಗಲ್ಲ. ಮುಂಚೆಕ್ಕಿಂತ ನೆನೆಸ್ಕೊಂಡ್ಬಿಟ್ರೆ ಅಯ್ಯಪ್ಪ ದೇವ್ರೆ, ಹೆಂಗೆ ದುಡ್ದಿದ್ದೇವೋ ಅನ್ನಿಸ್ಬಿಡ್ತೈತಿ. ಅವಾಗಿನ ಕಾಲದಾಗ ರಜೆ ಇತ್ತು ಅಂದರೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ವಿ ಫ್ರೆಂಡ್ಸ್. ಬೇಸಿಗೆ ರಜದಾಗ ಬೆಳಿಗ್ಗೆ ಒಂದು 8 ಗಂಟೆಗೆ ಹೋದ್ವಿ ಅಂದ್ರೆ 12-1 ಗಂಟೆಗೆ ವಾಪಸ್ ಬರ್ತಿದ್ವಿ. ಬೆಳಿಗ್ಗೆ ಹೋಗ್ಬೇಕಾದ್ರೂ ಬಿಸಿಲು ಇರ್ತಿತ್ತು, ಬಟ್ ಅಷ್ಟೇನೂ ಅನ್ನಿಸ್ತಿರ್ಲಿಲ್ಲ. ಮಧ್ಯಾಹ್ನ ಬರಬೇಕಾದ್ರೆ ಕಾಲು ನೆಲದ ಮೇಲೆ ಇಡೋಕ್ಕಾಕಿದ್ದಿಲ್ಲ, ಅಷ್ಟು ಉರಿ ಬಿಸಿಲು. ಬಿಸಿಲಾಗ ನಾವು ವಾಪಸ್ ಮನೆಗೆ ಬರ್ತಿದ್ವಿ. ಮನೆಗೆ ಬಂದು ಊಟ ಮಾಡ್ತಿದ್ವಿ. ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡ್ತಿದ್ದಿಲ್ಲ. ಮತ್ತು ಮನೆ ಕೆಲಸ ಮಾಡ್ತಿದ್ವಿ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೂ ಕಟ್ತಿದ್ವಿ. ಅದಕ್ಕಾದ್ರೆ ಆಗುತ್ತಲ್ಲ ಅಂತ ಮತ್ತು ಹೂ ಕಟ್ತಿದ್ವಿ.
ಮತ್ತು ಸಾಯಂಕಾಲ ಹೂ ಕಟ್ಟೋದೆಲ್ಲ ಆದಮೇಲೆ ಸಾಯಂಕಾಲ ಮತ್ತು ಯಾರಾದರೂ ಹೂ ಹರಿಯಕ್ಕೆ ಕರೆದ್ರೆ ಮತ್ತು ಹೂ ಹರಿಯಕ್ಕೆ ಹೋಗ್ತಿದ್ವಿ. ಒಟ್ಟು ಫ್ರೀಯಾಗಿ ಇರ್ತಿದ್ದಿಲ್ಲ ಊರಾಗ, ಕೆಲಸ ಮಾಡ್ತಾನೇ ಇರ್ತಿದ್ವಿ. ಬಟ್ ಇಲ್ಲಿ ಬೆಂಗ್ಳೂರಿಗೆ ಬಂದ್ಬಿಟ್ಟು ಎಲ್ಲ ಹೈಫೈ ಜೀವನದಾಗ ಎಲ್ಲ ಸೂಕ್ಷ್ಮತನ ಬಂದ್ಬಿಟ್ಟೈತಿ ಫ್ರೆಂಡ್ಸ್. ಇವಾಗ ನಮ್ಮ ತಂಗಿನ ಮೊನ್ನೆ ಅನ್ನ ಹೇಳಾಕತ್ತಿದ್ಲು, ಅವಾಗೆಲ್ಲ ಎಷ್ಟು ದುಡ್ದೀವಿ ಅಕ್ಕ, ಈಗ ಒಂದು ಸ್ವಲ್ಪ ಕೆಲಸ ಮಾಡಿದರೆ ಎಲ್ಲ ಸುಸ್ತಾಗುತ್ತೆ, ಅವಾಗಿಂದ ಈಗಿಲ್ಲಲ್ಲ ಅಂತಾಳೆ. ಅವಾಗಿನ ಊಟನೇ ಬೇರೆ ಫ್ರೆಂಡ್ಸು. ಹೊಲಕ್ಕೆ ಹೋದ್ರೆ ನಾವು ರೊಟ್ಟಿ ತೊಗೊಂಡು ಹೋಗಿಲ್ಲ ಅಂದ್ರೂ ನಮ್ಮ ಜೋಡಿ ಬಂದವ್ರು ಎಲ್ಲರೂ ರೊಟ್ಟಿ ತೊಗೊಂಬಂದವರು, ನೀವೊಂದು ರೊಟ್ಟಿ ತೊಗೋ, ನಾ ಒಂದು ರೊಟ್ಟಿ ತೊಗೋ ಅಂತ ಹೇಳಿಬಿಟ್ಟು ರೊಟ್ಟಿ ತಿಂತಿದ್ವಿ, ಚೆನ್ನಾಗಿ ಊಟ ಮಾಡ್ತಿದ್ವಿ. ಇಲ್ಲಿ ಮನ್ಯಾಗ ಒಂದು ಹೊತ್ತು ಊಟ ಮಾಡಿದ್ರೆ ಒಂದು ಹೊತ್ತು ಊಟ ಬಿಟ್ಬಿಡ್ತೀವಿ ಒಂದೊಂದು ಟೈಮ್ನಾಗ. ಹಂಗಾಗುತ್ತೆ. ಮಕ್ಕಳು ಊಟ ಮಾಡಿಸಿ ಅವ್ರಿಗೆ ಮನಗಿಸಿ ಅವ್ರದ್ದೆಲ್ಲ ಮಾಡಿರೋದ್ರೊಳಗೆ ಒಂದು ಹೊತ್ತಿನ ಊಟನ ಮಾಡೋಕ್ಕೂ ಬೇಸರ ಆಗಿಬಿಡುತ್ತೆ. ಹಂಗಾಗಿರುತ್ತೆ ಒಂದೊಂದು ಟೈಮ್ನಾಗ ಮಾತ್ರ, ದಿನಾಲೂ ಹಂಗೆ ಇರೋದಿಲ್ಲ. ಅವಾಗಿಂದ ನೆನೆಸ್ಕೊಂಡ್ಬಿಟ್ರೆ ಅಪ್ಪ ದೇವ್ರೆ ಎಷ್ಟು ಕಷ್ಟಪಟ್ಟಿದ್ದೀವಲ್ಲ ಅನ್ನಿಸ್ಬಿಡ್ತೈತಿ ಫ್ರೆಂಡ್ಸು. ಬಟ್ ನಾವು ಹಿಂದೆ ಕಷ್ಟಪಟ್ಟಿದ್ದನ್ನು ನೆನೆಸ್ಕೊತ ನಾವು ಹೋದ್ರೆ ದೇವ್ರು ನಮ್ಗೊಂದು ತುತ್ತು ಊಟ ಕೊಡ್ತಾನೆ. ಹಿಂದಿಂದ ಮರೆತುಬಿಟ್ಟು ಇವಾಗಿಂದ ಜೀವನ ಹೈಫೈ ಜೀವನ ನಮ್ಮದು ಅನ್ಕೊತ ಹೋದ್ರೆ ದೇವ್ರು ಮೆಚ್ಚೋದಿಲ್ಲ. ಯಾರೇ ಆದರೂ ಅಷ್ಟೇ, ಇವಾಗ ನಡ್ಬರ್ಕ್ ನಮಗೆ ಶ್ರೀಮಂತಿಕೆ ಬಂದೈತಿ ಅಂತಂದ್ಬಿಟ್ಟು ಹಿಂದಿನ ಮರಿಬಾರ್ದು. ಹಿಂದಿನ ಕಷ್ಟನ ನೆನೆಸ್ಕೊಂಡು ಒಂದು ತುತ್ತು ಊಟ ಮಾಡಿದ್ರೆ ದೇವರು ಮೆಚ್ತಾನೆ, ಜನನೂ ಕೂಡ ಮೆಚ್ತಾರೆ. ಅಯ್ಯೋ ನೋಡು ಹಿಂದಿಂದು ಮರ್ತೇ ಇಲ್ಲ, ಎಷ್ಟು ಹಿಂದಿಂದೆಲ್ಲ ನೆನೆಸ್ಕೊಂಡು ಜೀವನ ಮಾಡ್ತಾರೆ ನೋಡೋರು ಅನ್ಕೊತಾರೆ. ಹಂಗೆ ಒಟ್ಟು ಜನರು ಮೆಚ್ಕೊತಾರೆ ಅಂತಲ್ಲ, ದೇವರು ನಮ್ಮ ಮನಸ್ಸಾಕ್ಷಿಗೋಸ್ಕರನಾದರೂ ಕೂಡ ನಾವು ಹಿಂದಿಂದು ಕಷ್ಟನ ನೆನೆಸ್ಕೊಂಡು ಮುಂದೆ ಜೀವನ ಮಾಡಬೇಕು ಫ್ರೆಂಡ್ಸು. ಇವಾಗ ಬಂದೈತೆ ನಮ್ಮ ಶ್ರೀಮಂತಿಕೆ ಅಂತಂದು ನಾವು ಮೆರಿಬಾರ್ದು. ಕೆಲವೊಬ್ರು ಇರ್ತಾರೆ, ಏನೋ ಹುಟ್ಟಿದಾಗಿನಿಂದನೂ ಚಿನ್ನದ ಬಟ್ಲದಾಗ ಊಟ ಮಾಡ್ಯಾರ ಅನ್ನೋ ಥರ ಇರ್ತಾರೆ. ನಡ್ಬರ್ಕ್ ಬಂದಿರುತ್ತೆ ಶ್ರೀಮಂತಿಕೆ, ಬಟ್ ಅವರಿಗೆ ಹಿಡಿಯೋಕ್ಕಾಗಲ್ಲ, ಹಂಗಿರ್ತಾರೆ. ನಮ್ಮಂಥವ್ರನ್ನಂತೂ ಕೇರ ಮಾಡೋದಿಲ್ಲ ಅವರು, ಹಂಗಿರ್ತಾರೆ ಫ್ರೆಂಡ್ಸು. ಕೆಲವೊಬ್ರು ಮಾತ್ರ, ಎಲ್ಲರೂ ಹಂಗೆ ಇರಲ್ಲ. ಎಲ್ಲರೂ ಹಂಗೆ ಇದ್ದಿದ್ರೆ ಭೂಮಿ ಮೇಲೆ ಎಲ್ಲರಿಗೂ ಇದನ್ನೇ ಇರ್ತಿದ್ದಿಲ್ಲ, ಬೆಲೆನೇ ಇರ್ತಿದ್ದಿಲ್ಲ. ಕೆಲವೊಬ್ರು ಮಾತ್ರ ಇರ್ತಾರೆ. ಇನ್ನು ಕೆಲವೊಬ್ಬರು ಎಲ್ಲರಿಗೂ ತುತ್ತು ಹಂಚ್ಕೊಂಡು ತಿನ್ನೋವಂಥವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಸಿಡ್ನಿ ಸಿಸ್ಟರ್, ಅವ್ರು ನೋಡ್ರಿ ನಮ್ಗೆ ಎಷ್ಟೊಂದೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ, ಎಷ್ಟೊಂದು ಹೆಲ್ಪ್ ಮಾಡ್ತಾರೆ. ನನ್ನ ಮಕ್ಕಳಿಗಂತೂ ಪ್ರತಿಯೊಂದು ಇದಕ್ಕೂ ಸಹಾಯ ಮಾಡ್ತಾರೆ. ಆಮೇಲೆ ಅವರು ಕುತ್ಕೊಂಡು ತಿನ್ನೋ ಅಷ್ಟು ಅವ್ರಿಗೆ ದೇವರ ಆಶೀರ್ವಾದ ಮಾಡಿದಾನೆ. ಆದ್ರೂ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ನೀವು ಯಾಕೆ ಹೋಗ್ತೀರಿ, ಆರಾಮಾಗಿರ್ರಿ ಅಂತ ನಾನು ಒಂದು ಮಾತು ಹೇಳಿದೆ ಅವ್ರಿಗೆ. ಅವ್ರು ಹೇಳಿದರು, ಇನ್ನೂ ಶಕ್ತಿ ಐತಲ್ಲ ಕೈ ಕಾಲಾಗ, ಮನ್ಯಾಗ ಕುತ್ಕೊಂಡು ಏನು ಮಾಡೋದು, ಮನೆಯಾಗ ಕುತ್ಕೊಂಡ್ರೆ ಇನ್ನೂ ಮೈ ಬೆಳಿತೈತಿ. ಆಮೇಲೆ ಸೋಮಾರಿತನ ಜಾಸ್ತಿ ಆಗುತ್ತೆ. ಹೊರಗಡೆ ಕೆಲ್ಸಕ್ಕೆ ಹೋದ್ರೆ 4 ದುಡ್ಡೂ ಬರುತ್ತೆ, ನಮ್ಗೆ ಮೈಗೆ ಎಕ್ಸಸೈಸೂ ಆಗುತ್ತೆ. ಆಮೇಲೆ ಬಂದಿರೋವಂಥ ದುಡ್ಡಲ್ಲಿ ಕೆಲವೊಂದಿಷ್ಟು ಬಡವ್ರಿಗೆ ನಾವು ದುಡ್ಡನ್ನು ಹಂಚಿದ್ರೆ ದೇವ್ರು ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾನೆ ಅಂತಂದು ಹೇಳಿದ್ರು ಅವರು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ಅವರು ಕುತ್ಕೊಂಡು ತಿನ್ನೋ ಅಷ್ಟು ಆಸ್ತಿ ಇದ್ರೂ ದುಡಿಯೋಕ್ಕೆ ಹೋಗ್ತಾರೆ. ಅದು ನಮ್ಮಂಥ ಬಡವ್ರಿಗೆ ಸಹಾಯ ಮಾಡೋಕ್ಕಂತ. ನನಗಷ್ಟೇ ಅಲ್ಲ, ಕೆಲವೊಂದಿಷ್ಟು ಹಿಂದಿ ಯೂಟ್ಯೂಬರ್ಸು ಕೂಡ ಕಷ್ಟದಲ್ಲಿದ್ರಂತ, ಅವ್ರಿಗೂ ಕೂಡ ಅವರು ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಒಂದು ಫೋಟೋ ತೋರಿಸಿದ್ರು, ಸೇಮ್ ನಾವು ಫಸ್ಟ್ಗೆ ಯಾವ ರೀತಿ ಬಡತನದಲ್ಲಿದ್ವಿ, ಯಾವ ರೀತಿ ನಮ್ಮ ಮನೆ ಇತ್ತು ಅಂತ ಮನೆಯಲ್ಲಿ ಇರುವಂಥ ಕೆಲವೊಬ್ಬರು ಬಡವರು, ಅವರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತಂದರು. ಮಾಡಿ ಸಿಸ್ಟರ್, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ, ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ನೀವು ಇರೋವರೆಗೂ ನಿಮ್ಗೆ ದೇವ್ರ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯಲ್ಲಿರುವಂಥ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ. ಬಡವ್ರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ಇನ್ನೂ ಜಾಸ್ತಿ ಕೊಡ್ತಾನಂತಾರಲ್ಲ, ಸುಳ್ಳಲ್ಲ. ಅವ್ರು ಹೆಲ್ಪ್ ಮಾಡ್ತಾನೆ ಹೋಗ್ತಾರೆ, ಅವರಿಗೆ ಅಷ್ಟು ದೇವ್ರ ಸಹಾಯ ಕೊಡ್ತಾನೆ, ಆಶೀರ್ವಾದ ಮಾಡೇ ಮಾಡ್ತಾನೆ. ಇಷ್ಟೇ ಫ್ರೆಂಡ್ಸು, ಇನ್ನೇನಿಲ್ಲ ಜೀವನದಲ್ಲಿ. ಬಂದೈತಿ ಅಂತ ಮೆರಿಬಾರ್ದು, ಐತಿ ಅಂತ ಇಟ್ಕೊಂಡು ಕುಂದ್ರಬಾರ್ದು. ತುತ್ತು ಹಂಚ್ಕೊಂಡು ತಿನ್ನಬೇಕು. ನಾನು ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಸಹಾಯನ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಮಾಡಿರ್ತೀನಿ, ಬಟ್ ಅದು ತೋರಿಸ್ಕೊಳಂಗಿಲ್ಲ ನಾನು ಅಷ್ಟೇ. ನನ್ನ ಹತ್ರ ಒಂದು 1000 ರೂಪಾಯಿ ಐತಂದ್ರೆ ಅದ್ರಾಗ 100 ರೂಪಾಯಿ ನಾನು ಎಲ್ಲಿಯಾದರೂ ಕೊಟ್ಟು ಸಂತೋಷ ಪಡ್ತೀನಿ, ಖುಷಿ ಪಡ್ತೀನಿ ಫ್ರೆಂಡ್ಸ್. ಹಾಗೆ ಮಾತಾಡ್ಕೊಂಡು ಕುಂತ್ರೆ ಟೈಮ್ ಹೋಗುತ್ತೆ ಫ್ರೆಂಡ್ಸ್. ಈಗ ಫಸ್ಟು ಬಟ್ಟೆ ವಾಶ್ ಆಗ್ಯಾವು, ಒಣ ಹಾಕಿ ಬರ್ತೀನಿ. ಒಣ ಹಾಕಿ ಬಂದು ಈಕಿಗೆ ಸ್ನಾನ ಮಾಡಿಸ್ಬೇಕು. ನಮಿತಾ ಬರೆಯಾಗತ್ತಾಳ.
ಓ ಬಂದೆ ತಂಗಿಗೆ ಮಾತಾಡ್ಸ್ಕೊಂಬರ್ತೀನಿ ಏನು ಮಾಡಾಕತ್ತಾಳ ನೋಡ್ರಿ. ಕತ್ಲೆ ಎಷ್ಟಾಗುತ್ತೆ, ಕದ ತೆಗೆದ್ರೆ ಅಷ್ಟೇ ಬೆಳಕಾಗೋದು. ವಾಷಿಂಗ್ ಮಿಷಿನ್, ಅಡುಗೆ ಮನೆಗೆ ಪಾತ್ರೆ ಎಲ್ಲ ಹಂಗೈತಿ, ಈಗ ತೊಳಿಬೇಕು. ವಾಷಿಂಗ್ ಮಿಷಿನ್ ಬಟ್ಟೆ ಆಗೈತಿ ನೋಡ್ರಿ, ವಾಶ್ ಆಗೈತಿ. ಈಗ ಒಣ ಹಾಕಿ ಬರ್ಬೇಕು ನಾನು ಇವನ್ನ. ಕತ್ಲಾಗ್ಬಿಡುತ್ತೆ ಫ್ರೆಂಡ್ಸ್ ಮನೆ ಎಲ್ಲ. ಆಕಿನೂ ಇನ್ನೂ ಸ್ನಾನ ಮಾಡಿಲ್ಲ, ಓದ್ಕೊಂಡು ಬರೆಯೋದಾದ್ಮೇಲೆ ಸ್ನಾನ ಮಾಡಿ ಆಟ ಆಡಕ್ಕೆ ಹೋಗ್ತಾಳೆ ಆಕಿ ಡೈಲಿ. 19 ಟೇಬಲ್ಸ್ ಪ್ರಾಕ್ಟೀಸ್ ಮಾಡಾಕತ್ತಾಳ ಮೇಡಮ್. ಹಾಂ ಹಾಂ, ಈಗ 2 to 20 ವರೆಗೂ ಹೆಂಗ್ ಗೊತ್ತಾ? ಈಗ 2 5 ಅಲ್ಲಿ 10 ಇರುತ್ತಾ? 3 5 15, 3 4 20, ಆ ರೀತಿ 25 30 35 ಆ ರೀತಿ ಹಾಕೊಂತ ಹೋಗುತ್ತಾ. ಆಮೇಲೆ 100 ಆಗುತ್ತಾ. ಇನ್ನು ಇಂಗ್ಲೀಷ್ ಬರ್ದೆ? ಇಂಗ್ಲೀಷ್ ಬರ್ದೆ. ಅರ್ಥ ಆಯ್ತಾ ಇಂಗ್ಲೀಷ್? ಈಗ ಅರ್ಥ ಮಾಡ್ಸತ್ತ ಆಗಲಿಲ್ಲ. ಮತ್ತೆ ಅರ್ಥ ಆಯ್ತಂದಿ? ಅರ್ಥ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ಬಟ್ಟೆ ಒಣ ಹಾಕಿ ಬರ್ತೀನಿ. ಬಟ್ಟೆ ಒಣ ಹಾಕಿ ಬಂದು ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ಮೊಸರು ತರಿಸಿನಿ, ಮಜ್ಜಿಗೆ ಮಾಡಬೇಕು. ಅಷ್ಟ್ರಿಗೆ ಮತ್ತೆ ಬಾಯಾಗ ಗುಳ್ಳೆಗಿವು. ಯಾಕಂದ್ರೆ ಮೊನ್ನೆ ನಾವು ನಮ್ಮ ತಂಗಿ ಮನೆಗೆ ಹೋದ ಚಿಕನ್ನು ಚಪಾತಿ, ಆಮೇಲೆ ಆಕಿ ಹಿಂದಿನ ದಿವಸ ಬಂದಿದ್ಲಲ್ಲ ಪರೋಟ, ಆದರೆ ಹಿಂದಿನ ದಿವಸ ಚಪಾತಿ ಮಾಡಿದ್ದೆ. ಹಿಂಗೆ 3-4 ದಿವಸ ಚಪಾತಿ ತಿಂದೀವೆಲ್ಲ, ಬ್ಯಾಸ್ಗಿ ನಮಗೆ ಚಪಾತಿ ಆಗೇ ಬರೋದಿಲ್ಲ ಫ್ರೆಂಡ್ಸ್ ಜಾಸ್ತಿ. ಹಂಗಾಗಿ ನಾನು ಜಾಸ್ತಿ ಚಪಾತಿ ಮಾಡಲ್ಲ, ರೊಟ್ಟಿ ಮಾಡ್ತೀನಿ, ಅನ್ನ ಮಾಡ್ತೀನಿ, ಯಾವಾಗಾದ್ರೂ ಒಂದ್ಸಲ ರಾಗಿ ಮುದ್ದೆ ಮಾಡಿರ್ತೀನಿ ಅಷ್ಟೇ, ಇನ್ನೇನಿಲ್ಲ. ಈಗ ಫಸ್ಟ್ ನಾನು ಬಟ್ಟೆ ಒಣಾಕಿ ಬರ್ತೀನಿ. ಬಿಸಿಲು ಐತಿ, ಏನು ಮಾಡೋಕ್ಕಾಗಲ್ಲ. ಬಿಸಿಲು ಐತೆ ಅಂತ ಕುಂತ್ರೆ ಮತ್ತು ಸಾಯಂಕಾಲ ಮಳೆ ಬಂತಂದ್ರೆ ಅರಿವು ಒಣಲ್ಲ. 1-2 ತಾಸು ಆದ್ರೆ ಸಾಕು, ಬಟ್ಟೆ ಒಣಗಿ ಬಿಡ್ತಾವೆ. ಸಾಯಂಕಾಲ 4 ಗಂಟೆಗೆ ಹೋಗಿ ತೊಗೊಂಬರ್ಬೋದು. ಈಗ 1 ಗಂಟೆ ಆಗೈತಿ, ಬಟ್ಟೆ ತೊಗೊಂಬರ್ತೀನಿ ಫ್ರೆಂಡ್ಸ್. ನಾನು ಕಣ್ಣಿಂದು ಒಂದ್ಸಲ ವಿಡಿಯೋ ಮಾಡ್ತೀನಿ, ಏನಾಗೈತೆ ನನ್ನ ಕಣ್ಣು ಅಂತಂದು ತೋರಿಸ್ತೀನಿ ನಿಮ್ಗೆ. ಆತು ಸಾಂಗ್ ಆಫ್ ಮಾಡೈತೇನ? ಇಲ್ಲ. ಹಾಯ್ ಫ್ರೆಂಡ್ಸ್. ಮಾತಾಡ್ಲೋ. ಎಲ್ಲರೂ ನಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಆಯ್ತಾ? ನಾವೇನಿಂದ ಅಯ್ಯೋ ನೀ ಮಾತಾಡಲ್ಲ? ನಾವೇ ನೀ ಮಾತಾಡಮ್ಮ. ನೋಡು ಅಲ್ಲಿಗೆ ಹೋಗ್ಕೋ, ನೋಡು ಅವೆಲ್ಲ ಫ್ಲವರ್ ಹಾರಿ ಹೋದು. ಒಂದು ಸೌಂಡ್ ಕೊಡ್ತೈತಲ್ಲ, ಸೌಂಡ್ ಕೊಡ್ತೈತಿ. ಇದನ್ನೊಂದು ತೆಗಿ, ಇನ್ನೊಂದು ತೆಗಿ, ಇನ್ನೊಂದು ಏನಿದೆ ಫ್ಲವರ್ ತೆಗಿ, ಎಲ್ಲೋ ಕಲರ್. ತೆಗಿ ಫ್ಲವರ್ ನೋಡಿಲ್ಲ. ಓ ನೀವು ತೆಗಿ. ಸಾಂಗ್ ಬೇಕಾ ನಿಂಗೆ? ತೆಗಿ ಫ್ರೆಂಡ್ಸ್. ನೋಡ್ರಿ ನಮ್ಮ ನವ್ಯ ಓಪನ್ ಮಾಡಾಕತ್ತಾಳ ಇವನ್ನ. ತೆಗಿ. ಇವ್ವ ಎಷ್ಟು ಶಕ್ತಿ ಐತಿ ನವ್ಯನ ಹತ್ರ. ತಗೋ ಒಂದು ಬರಲಿಲ್ಲ. ನೆಕ್ಸ್ಟ್ ತೆಗಿ ಜಗ್. ಹಾಕ. ಇಲ್ಲಿ ಇನ್ನೊಂದು ಅದಾವ. ಜಗ್ ಜಗ್. ನಮ್ಗೆ ಗುಡ್ ಗರ್ಲ್. ಸೂಪರ್. 1 2 ಆಯ್ತು. ಕೌಂಟ್ ಮಾಡಲ್ಲ. ಜಗ್ ಜೋರಾಗಿ ಜಗ್ಬೇಕು. ಜಗ್ಗಿದ್ಲು ನವೇ ಜಗ್ಗಿದ್ಲು.
ಎಳಿ ಬರುತ್ತೆ ಎಳಿ, ಈಗ ಹೇಳೋದಿಲ್ಲ ಹಂಗೆ. ಎಲ್ಲಿ ನೋಡ್ತಿದ್ದಿ? ಗುಡ್ ಗರ್ಲ್, ಗುಡ್ ಗರ್ಲ್. ಈಗ ಇದನ್ನ ಹಿಡ್ಕೋಬೇಕು, ಇದನ್ನ ಹಿಡ್ಕೋಬೇಕು. ತಗೋ ಚಿನಿ, ಇಲ್ಲಿ ಇಲ್ಲಿ. ತಗೋ ಕೈ ಹಿಡ್ಕೊ, ತಗೋ ಕೈ ಹಿಡ್ಕೋಬೇಕು. ಇದನ್ನ ತಗೊಂಡು ನೋಡು. ಕೈ ಬಿಡ್ಬಾರ್ದು, ಹಿಂಗೆ ಗಟ್ಟಿಗೆ ಹಿಡ್ಕೋಬೇಕು, ಎಲ್ಲಿ ಬಿಸಾಕ್ಬಾರ್ದು ಇನ್ನ. ನಾವೇ ಹಿಡ್ಕೊಂಡಾಳ. ಹೌದಾ? ಇದನ್ನ ಹಿಡ್ಕೊ. ನಾವೇ ಗುಡ್ ಗರ್ಲ್. 1 2 3 4. ಕಿರ್ಚ್ಬಾರ್ದು, ಕಿರ್ಚ್ಬಾರ್ದು, ಕಿರ್ಚ್ಬಾರ್ದು. 1 2 3 3 4 5 6 7 8 10 9 ಎಲ್ಲ ಕಟ್ಟಿದನ. ಅಲ್ಲಿ ಹೋಗಿ ಕ್ಲಾಪ್ಸ್ 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 ಕ್ಲಾಪ್ಸ್. ಬಾಯಿ ಹಾಕೋ ಕ್ಲಾಪ್ಸ್. ಹೈ ಫೈ ಹೈ ಫೈ ಹೈ ಫೈ ಹೈ ಫೈ ಮಾಡು. ಹೈ ಫೈ. ಅಲ್ಲಿ ಬೇಡ, ಆಕೆ ನೋಡ್ಬೇಡ. ಇಲ್ಲ ಇಲ್ಲ. ಹೈ ಫೈ ಹೈ ಫೈ. ನಿಧಾನ, ಇಲ್ಲಿ ನೋಡು. ಹೈ ಫೈ. ಗುಡ್ ಗರ್ಲ್, ಗುಡ್ ಗರ್ಲ್. ಬ್ಯಾಡ್ ಗರ್ಲ್. ಹೈ ಫೈ ಹೈ ಫೈ. ಚಿನಿ ಹೈ ಫೈ ಹೈ ಫೈ. ಫ್ರೆಂಡ್ಸ್, ಈಗ ನಮ್ಮ ಅಕ್ಕ ಆಂಪನ್ ಲಕ್ಕಿ ಪೆನ್ ಆಡ್ತಾ ಇರೋದು. ತಂಬಾಯಿ. ಏಯ್ ನವ್ಯ, ಯಾಕೆ ಕಿರ್ಚದ? ಸೌಂಡ್ ಬರಬಾರ್ದು. ಒಂದು ಕೈಲಿ ಲಕ್ಕಿ ನಂಬರ್ 1. 1 is ಚೂಚು ಹಿಂಗಿಂಗ್ ಮಾಡಿ. ನಾನು ತಡಿ ಮೇಲೆ ಮಾಡ್ಕೊಂತೀನಿ. ಕುಲ್ದ ಜಗ್ತಾಳ ನಮಿತಾ. ಹೌದಾ? ಏಯ್ ನವ್ಯ, ಯಾಕ ತಂಗಿಲ್ಲಕ್ಕೆ? ತಂಗಿಯಮ್ಮ, ತಂಗಿಗೆ ಹಂಗೆ ಮಾಡಬಾರ್ದು. ಅಳ್ತಾಳ ನಮಿತಾ, ಅಳಾಕ್ ನಿಂತ್ಲು. ಓಕೆ ಬಾಯ್ ನವ್ಯ, ಬಾಯ್. ಆಟ ಆಡ ತಗೊಂಡು ಆಟ ಆಡ. ಏಯ್ ಹೊಡೆದು ಹೋಗ್ಬೇಕ ನಾವು, ಹಂಗೆ ಹೋಗಿತಿಯಲ್ಲ. ತಗೋ ನವ್ಯ, ತಗೋ ಅಲ್ಲಿ ಅದ ನೋಡು, ಅಲ್ಲಿ ಮುಂದೆ ಅದ ನೋಡು. ನಮಿತ ಟೀ ಪಾಯ್ ಬಿಡಕ್ಕೆ ಹೋಗೈತೆ ನೋಡೋದು. ಓಕೆ ಬಾಯ್. ಅಡುಗೆ ಮಾಡ್ತೀನಿ, ನಾನು ಆಟ ಆಡ್ರಿ ಇಬ್ರು. ನೋಡ್ರಿ, ರಾತ್ರಿಗೆ ಅಡುಗೆನ ರೆಡಿ ಮಾಡಿದೆ. ಅನ್ನ, ಬೇಳೆ ಸಾರು ಮತ್ತು ಮೊಟ್ಟೆ ಕುದಿಸ್ಬಿಟ್ಟು ಅದನ್ನು ಫ್ರೈ ಮಾಡಿದ್ವಿ. ನಮ್ಮ ಮನೆಯವರು ನಾ ಹಾಕ್ತೀನಿ ಕೊಡೋ ಅಂತ ಅಂದರು, ಹಾಕಕತ್ತಿದ್ರು ಅವರು. ನೋಡ್ರಿ, ಇದೇನು ಚಲೋ ಅಕ್ಕಿ ಅನ್ನ ಅಂತ ತಿಳಿದಿದ್ದೀರಾ? ಅಲ್ಲ, ರೇಷನ್ ಅಕ್ಕಿ ಅನ್ನ ಫ್ರೆಂಡ್ಸು. ರೇಷನ್ ಅಕ್ಕಿನ ನಾವು ಅನ್ನ ಮಾಡೋಕ್ಕಿಂತ ಮೊದಲು ಒಂದು 10 ನಿಮಿಷ ಚೆನ್ನಾಗಿ 2 ಸಲ ತೊಳೆದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಅಳತೆ ಪ್ರಕಾರ ನೀರು ಹಾಕಿ ಒಂದು 10 ನಿಮಿಷ ನೆನೆಸಿಬಿಟ್ಟು ಆಮೇಲೆ ರೈಸ್ ಮಾಡಿದ್ರೆ ಸೇಮ್ ಟು ಸೇಮ್ ಸೋನಾ ಮಸೂರಿ ಅಕ್ಕಿ ರೈಸ್ ಯಾವ ರೀತಿ ಆಗುತ್ತೆ ಅದೇ ರೀತಿನೇ ಆಗುತ್ತೆ ಫ್ರೆಂಡ್ಸ್. ರುಚಿನೇ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ರೇಷನ್ ಅಕ್ಕಿನೂ ಕೂಡ ನೆನೆಸಿಬಿಟ್ಟು ಅನ್ನ ಮಾಡಿರಿ ಕುಕ್ಕರ್ನಾಗ, ಮಸ್ತಾಗುತ್ತೆ.
ಈಗ ನೋಡ್ರಿ ಅನ್ನ ಸಾರು ತಟ್ಟೆಗೆ ಹಾಕೈತಿ. ಇದು ಎಗ್ ಫ್ರೈ. ನಾವೆಲ್ಲರೂ ಎಗ್ ಫ್ರೈ ತಿಂದ್ವಿ ಅನ್ನ ಸಾರು ಜೊತೆಗೆ. ನಮ್ಮ ನಮಿತ ಏನು ಮಾಡಿದ್ಲು, ಅದರಲ್ಲಿ ಇರುತ್ತಲ್ಲ ಎಣ್ಣೆ, ಅದ್ರ ಜೊತೆಗೆ ಅನ್ನನ ಮಿಕ್ಸ್ ಮಾಡಿಕೊಡ್ರಿ ತಿಂತೀನಿ ಅಂತಂದ್ಲು. ಹಾಗಾಗಿ ನಾವು ನಮ್ಮ ತಟ್ಟೆಗೆ ಮೊಟ್ಟೆನ ಹಾಕ್ಕೊಂಬಿಟ್ಟು ಆಕೆಗೆ ರೈಸು ಕಲಿಸ್ಕೊಟ್ವಿ ಫ್ರೆಂಡ್ಸು. ಇನ್ನೇನು ಎಲ್ಲರೂ ಊಟ ಮಾಡೋದಷ್ಟೇ ಕೆಲಸ. ಈಗ ನೋಡ್ರಿ ನಂದೆರಡು, ನಾವೆಂದೆರಡು, ಒಂದು ಮೊಟ್ಟೆ ಒಬ್ಬೊಬ್ರದ್ದು 2 ಪೀಸ್ ಬಂದವು. ನಮ್ಮ ಮನೆಯವರು ತಮ್ದು ಹಾಕ್ಕೊಂಬಿಟ್ಟು ನಮಿತಂದು ಆಕೆಗೆ ರೈಸನ್ನು ಹಾಕಿ ಕಲಿಸ್ಕೊಡ್ತಾರೆ ಈಗ.